ಹೊಸ ವರ್ಷದ ದಿನ ನಮ್ಮ ಮೆಟ್ರೋಗೂ ಕೂಡ ಭರ್ಜರಿ ಆದಾಯ ಆಗಿದೆ. ಬರೀ ಎಣ್ಣೆ ಮಾತ್ರ ಅಲ್ಲ, ಮೆಟ್ರೋ ಕೂಡ ಚೆನ್ನಾಗಿ ಆದಾಯವನ್ನ ಗಳಿಸಿದೆ. ನಿನ್ನೆ ಒಂದೇ ದಿನ 1,64,00,000 ರೂಪಾಯಿ ಲಾಭ ಆಗಿದೆ. ನಿನ್ನೆ ಒಟ್ಟು 6,26,202 ಜನ ಸಂಚಾರ ಮಾಡಿದಾರಂತೆ. ಪ್ರತಿ ಭಾನುವಾರ ತುಂಬಾನೇ ಕಮ್ಮಿ ಇರ್ತಾ ಇತ್ತು, ಯಾಕಂದ್ರೆ ಎಲ್ಲ ಕಡೆ ರಜಾ ಇರೋದು, ಸೊ ಹಾಗಾಗಿ ಮನೇಲಿ ಇರ್ತಾರೆ, ಮೆಟ್ರೋದಲ್ಲಿ ಹೆಚ್ಚು ಜನ ಪ್ರಯಾಣ ಮಾಡೋದಿಲ್ಲ. ಆದ್ರೆ ನಿನ್ನೆ ನ್ಯೂ ಇಯರ್ ಇದ್ದಿದ್ರಿಂದಾಗಿ ನಿನ್ನೆಯೂ ಕೂಡ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇತ್ತು. ಸುಮಾರು 5 ಲಕ್ಷ ದಾಟೋದು ಡೌಟ್ ಆಗ್ತಿತ್ತು ಭಾನುವಾರದಂದು. ಆದ್ರೆ ಈಗ ನಿನ್ನೆ ನೋಡಿದ್ರೆ ಸುಮಾರು 6 ಲಕ್ಷ ಜನ ಓಡಾಡಿದ್ದಾರೆ. 6 ಲಕ್ಷಕ್ಕೂ ಹೆಚ್ಚು ಜನ. ನಿನ್ನೆ ಇಯರ್ ಎಂಡ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. ತಡರಾತ್ರಿ 2:15 ಕೂಡ ಸೇವೆಯನ್ನ ನೀಡಲಾಗಿತ್ತು, ಸೇವೆಯನ್ನು ವಿಸ್ತರಿಸಲಾಗಿತ್ತು. ಕೇವಲ MG ರೋಡ್ನಲ್ಲಿ ಮಾತ್ರ ಸ್ಟಾಪ್ ಮಾಡಿದ್ರು. MG ರೋಡ್ನಲ್ಲಿ ಯಾರು ಕೂಡ ಅಲ್ಲಿ ನಿಲುಗಡೆ ಮಾಡೋ ಹಾಗಿಲ್ಲ, ಮೆಟ್ರೋ ಕೂಡ ನಿಲುಗಡೆ ಆಗೋ ಹಾಗಿಲ್ಲ ಅಂತ ಹೇಳಿದ್ರು. ಆದರೆ ಅಕ್ಕಪಕ್ಕದ ಸ್ಟೇಷನ್ಗಳಲ್ಲಿ ನಿಲ್ಲಿಸಬಹುದಿತ್ತು. 2 ಗಂಟೆವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಹಾಗಾಗಿ ನಿನ್ನೆ ಎಲ್ಲರೂ ಪಾರ್ಟಿಯನ್ನು ಮುಗಿಸ್ಕೊಂಡು ಮೆಟ್ರೋದಲ್ಲೇ ಹೆಚ್ಚು ಜನ ಓಡಾಡಿದ್ದಾರೆ. ಹಾಗಾಗಿ ಮೆಟ್ರೋಗೂ ಕೂಡ ಭರ್ಜರಿ ಆದಾಯ ಬಂದಿದೆ. ಒಟ್ಟಿನಲ್ಲಿ ನಿನ್ನೆ ಭರ್ಜರಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲವೂ ಕೂಡ ಜನಸ್ತೋಮವೇ ನೆರೆದಿತ್ತು. ಒಂದಷ್ಟು ಜನ ಎಣ್ಣೆಯ ಮತ್ತಿನಲ್ಲಿ ತೇಲಾಡಿದರೆ, ಇನ್ನೊಂದಷ್ಟು ಜನ ಸಂಭ್ರಮದಲ್ಲಿ ಮಿಂದಿದ್ರು. ಸೊ ಒಂದು ಕಡೆ ಇಲಾಖೆಗೆ, ಅಬಕಾರಿ ಇಲಾಖೆಗೆ ಕೋಟಿ ಲಾಭ ಬಂದಿದೆ, ಯಾಕಂದರೆ ಅಷ್ಟೊಂದು ಭರ್ಜರಿ ಸೇಲ್ ಆಗಿದೆ ಮದ್ಯ. ಇನ್ನೊಂದು ಕಡೆ ಮೆಟ್ರೋ ಕೂಡ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸಿದೆ. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಓಡಾಟ ಇತ್ತು. ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಇತ್ತು. ಯಾವಾಗಲೂ ಭಾನುವಾರ ಕಮ್ಮಿ ಇರ್ತಾ ಇದ್ದಂತಹ ಜನಸಂದಣಿ ಮೆಟ್ರೋದಲ್ಲಿ ನಿನ್ನೆ ಜಾಸ್ತಿ ಇತ್ತು.